ರಾಮನ ಆಸ್ಥಾನಕ್ಕೆ ತೆರಳಲು ಸೀತೆ ತಯಾರಾಗುತ್ತಿದ್ದರು. ಆಗ ಸ್ವಲ್ಪ ಸಿಂಧೂರವನ್ನು ತೆಗೆದು ತನ್ನ ನೆತ್ತಿಯ ಮಧ್ಯೆ ಇಟ್ಟುಕೊಂಡರು. ಸೀತೆಯನ್ನು ರಾಮನ ಸ್ಥಾನಕ್ಕೆ ಆಮಂತ್ರಿಸಲು ಬಂದ ರಾಮನ ಸೇವಕನಾದ ಹನುಮಂತನು ಇದನ್ನು ಗಮನಿಸಿದನು. ತಾಯಿ, ನಿಮ್ಮ ಹತ್ತಿರ ಒಂದು ಪ್ರಶ್ನೆಯನ್ನು ಕೇಳಬಹುದೇ? ಸೀತೆಯು ಕೇಳು ಎಂದರು. ನೀವು ಪ್ರತಿದಿನ ನಿಮ್ಮ ನೆತ್ತಿಯ ಮಧ್ಯೆ ಸಿಂಧೂರವನ್ನು ಇಡುತ್ತೀರಾ, ಅದು ಏಕೆ ಎಂದು ಕೇಳಿದರು. ನನ್ನ ಪತಿಯು ದೀರ್ಘಾಯುಷ್ಯವಾಗಿ ಬದುಕಬೇಕು ಎಂದು ಇಟ್ಟುಕೊಳ್ಳುತ್ತೇನೆ ಎಂದರು ಸೀತೆ. ಹನುಮನು ಸೀತೆಯನ್ನು ರಾಮನ ಸ್ಥಾನದಲ್ಲಿ ಬಿಟ್ಟು ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿ ಹೊರಟು ಬಿಟ್ಟರು. ಹನುಮನು ಕೆಲ ನಿಮಿಷಗಳ ನಂತರ ತನ್ನ ದೇಹದ ತುಂಬ ಸಿಂಧೂರವನ್ನು ಹಚ್ಚಿಕೊಂಡು ಆಸ್ಥಾನಕ್ಕೆ ಬಂದರು. ಹನುಮ, ಇದೇನು ನಿನ್ನ ವೇಷ ಎಂದು ರಾಮ ಕೇಳಿದರು. ಅದಕ್ಕೆ ಹನುಮನು, ಸೀತಾಮಾತೆಯು ತನ್ನ ನೆತ್ತಿಯ ಮಧ್ಯೆ ಇಟ್ಟುಕೊಳ್ಳುವ ಸಿಂಧೂರವನ್ನು ನನ್ನ ಇಡೀ ದೇಹಕ್ಕೆ ಹಚ್ಚಿಕೊಂಡಿದ್ದೇನೆ ಎಂದು ಹೇಳಿದರು. ಇದನ್ನು ಕೇಳಿ ಹನುಮನ ಭಕ್ತಿ ಹಾಗೂ ಉದಾರತನವನ್ನು ನೆನೆದು ರಾಮನ ಕಣ್ಗಳು ತುಂಬಿದವು. ರಾಮನು ಹನುಮನನ್ನು